Sure, ಪಾಯಿಂಟ್ಸ್. sir. Actually, public administration ಬಗ್ಗೆ ಸ್ವಲ್ಪನೂ ಐಡಿಯಾ ಇಲ್ಲ. ಕಂಪ್ಲೀಟ್ಲಿ ಅಲ್ಲ ನಿಲ್ಲ. ನೋ, ದಟ್ಸ್ ವೈ ಐ ಎನ್ಕರೇಜ್ ಯು ಟು ಆನ್ಸರ್ ಅಲ್ವಾ. ಸಿ, ನೀವು ಏನೇ ಪಾಯಿಂಟ್ಸ್ ಹೇಳಿದ್ರು ಐ ಆಮ್ ಟೇಕಿಂಗ್ ಡೌನ್ ಎವ್ರಿಥಿಂಗ್ ಅಂಡ್ ದೆನ್ ಐ ಆಮ್ explaining to you whichever is right, whichever is wrong ಅಂತ. That's why I encourage students to answer. Then only exam ಅಲ್ಲ ನಿನ್ ಬರೀ ಗೊತ್ತಾಗುತ್ತೆ. See, forget about, you don't know anything about ProBAD ಅಲ್ವಾ ಮೇಡಮ್? Yes, sir. You don't know anything about ProBAD. What is public? Public citizen. We all We come the in public. public. We the public. Okay. Huh. We the public. Done. Happy. ಇವಾಗ ಪ್ರೈವೇಟ್ ವರ್ಸಸ್ ಪಬ್ಲಿಕ್ ಅಂತ ಬಂದ್ರೆ ವಾಟ್ ಇಸ್ ಪಬ್ಲಿಕ್? Public, it leads to like a large people. Private, like it might come That's over. individual. That is over. Like private administration versus public administration ಅನ್ನೋ ವರ್ಡ್ ಅಲ್ಲಿ what is public administration? What is public here? ಗೌರ್ಮೆಂಟ್ ಇಂದ Government. Huh. ಗವರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಕರೆಕ್ಟ್ ಅಲ್ವಾ? Yes, sir. ಗವರ್ಮೆಂಟ್ ಅಡ್ಮಿನಿಸ್ಟ್ರೇಷನ್. ಸೊ ಇವಾಗ ಯು ವಿಲ್ ಓನ್ಲಿ ಆನ್ಸರ್ ಟು ಮೀ. ಓಕೆ, ಸಿ, ಇವಾಗ ನೇಚರ್ ಸ್ಕೋಪ್ ಅಂತ ಕೇಳ್ತಿದ್ದಾರೆ. ಸೊ ವಾಟ್ ಇಸ್ ದ ನೇಚರ್ ಅಂತ ತಗೊಂಡಾಗ ಕೆನ್ ಐ ಸೇ ವಾಟ್ ಎವರ್ ದಟ್ ಗವರ್ಮೆಂಟ್ ಇಸ್ ಡೂಯಿಂಗ್ ಆಲ್ ದ ಆಕ್ಟಿವಿಟೀಸ್ ಲೈಕ್ ಸ್ಟಾಫಿಂಗ್ ಇರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು, ಪಾಲಿಸಿ ಮೇಕಿಂಗ್ ಇರ್ಬೋದು, ಆಲ್ ಆಫ್ ದಟ್ ಇಸ್ ನೇಚರ್ ಆಫ್ ಗವರ್ಮೆಂಟ್ ಅಡ್ಮಿನಿಸ್ಟ್ರೇಷನ್. ಕರೆಕ್ಟ್ ನಾಟ್ ಮೇಡಮ್? Yes, sir. ಸೊ ಆಲ್ ದಿ ಎಕ್ಸಿಕ್ಯೂಟಿವ್ ವರ್ಕ್, ಕ್ಲರ್ಕು, ಗುಮಾಸ್ತಾ ಎಲ್ಲ ಇದ್ದಾರೆ, ಆಲ್ ದಿ ಅಡ್ಮಿನಿಸ್ಟ್ರೇಟಿವ್ ವರ್ಕ್. ಕರೆಕ್ಟಾ? Yes, sir. ಆಲ್ ದ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಎಲ್ಲಾನು ಅವರೇ ಮಾಡ್ತಿದ್ದಾರೆ. ನೆಕ್ಸ್ಟ್, ಇದೆಲ್ಲ ಮಾಡೋದಕ್ಕೆ ಒನ್ ಗೌರ್ಮೆಂಟ್ ಇದ್ದಾಗ ಎ ಟೈಪ್ ಆಫ್ ಅಡ್ಮಿನಿಸ್ಟ್ರೇಷನ್, ಇನ್ನೊಂದು ಗೌರ್ಮೆಂಟ್ ಇದ್ದಾಗ ಬಿ ಟೈಪ್ ಆಫ್ ಅಡ್ಮಿನಿಸ್ಟ್ರೇಷನ್. ಕರೆಕ್ಟಾ ನಾಟ್ ಮೇಡಮ್? Huh, sir. ಸೊ ಅಲ್ಲಿಗೆ ದೇ ವರ್ಕ್ ಅಂಡರ್ ಸಮ್ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್, ದೇ ವರ್ಕ್ ಅಂಡರ್ ಸಮ್ ಪೊಲಿಟಿಕಲ್ ಥಿಂಗ್. ಕರೆಕ್ಟಾ ಮೇಡಮ್? Yes, ವಾಟ್ ಈಸ್ sir. ದಟ್ ಪೊಲಿಟಿಕಲ್ ಥಿಂಗ್ ಎಕ್ಸೆಟ್ರಾ ವಿಲ್ ಸಿ ಲೇಟರ್. ದೇ ವರ್ಕ್ ಅಂಡರ್ ಸಮ್ ಪಬ್ಲಿಕ್ ಥಿಂಗ್, ಅಂಡರ್ ಸಮ್ ಪೊಲಿಟಿಕಲ್ ಥಿಂಗ್. ಕರೆಕ್ಟ್ ಅಲ್ವಾ? ಅದ್ ಮಾಡ್ತಿದ್ದಾರೆ. ಸೊ ರೈಲ್ವೇಸ್ ಇರ್ಬೋದು, ಬಸ್ ಇರ್ಬೋದು, ಆರ್ ಗೌರ್ಮೆಂಟ್ ಹಾಸ್ಪಿಟಲ್ ಇರ್ಬೋದು, ಲಾಭಕ್ಕೋಸ್ಕರ ಮಾಡ್ತಿದಾರಾ, ವೆಲ್ಫೇರ್ಗೋಸ್ಕರ ಮಾಡ್ತಿದಾರಾ? Welfare. ವೆಲ್ಫೇರ್ಗೋಸ್ಕರ ಮಾಡ್ತಿದ್ದಾರೆ. ವೆಲ್ಫೇರ್ ಅಂಡ್ ಸರ್ವಿಸ್ ಅಂತ ಬರೀಲ್ಲ, Service. Huh, sir. ಸರ್ವಿಸ್ ಅಂತ ಬರೀತೀವಿ. ಮೊದಲು ಬರೀ ಗೌರ್ಮೆಂಟ್ ಹಾಸ್ಪಿಟಲ್ ಇತ್ತು, ಇವಾಗ ಗೌರ್ಮೆಂಟ್ ಹಾಸ್ಪಿಟಲ್ 4 ಆಗಿದೆ. ಮೊದಲು ಬರೀ 1 ಟ್ರೀಟ್ಮೆಂಟ್ ಕೊಡ್ತಾ ಇದ್ರು, ಇವಾಗ 10 ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಮೊದಲು 1 ಸರ್ವಿಸ್ ಇತ್ತು, ಇವಾಗ 10 ಸರ್ವಿಸ್ ಆಗಿದೆ. ಕರೆಕ್ಟ್ ಅಲ್ವಾ? Yes, sir. ಸೊ ಕೆನ್ ಐ ಸೇ ಇಟ್ ಇಸ್ ಎವಾಲ್ವಿಂಗ್ ಅಂತ ಬರೀಲ್ಲ. ಮೊದಲು ಬರೀ ಅವ್ರು ಏನ್ ಕೊಟ್ರೆ ನಾವು ಇಸ್ಕೊಂಡ್ ಬರ್ತಾ ಇದ್ವಿ, ಇವತ್ತು ನಾವು ಕ್ವಶನ್ ಮಾಡ್ತೀವಿ, ಡಿಮ್ಯಾಂಡ್ ಮಾಡ್ತೀವಿ, RTI ಅಂತೀವಿ, ಸಿಟಿಜನ್ ಚಾರ್ಟರ್ ಅಂತೀವಿ, ಇ ಗವರ್ನೆನ್ಸ್ ಅಂತೀವಿ. ಸೊ ಕೆನ್ ಐ ಸೇ ಇಟ್ ಇಸ್ ಡೈನಮಿಕ್ ಅನ್ಬೋದಾ ಮೇಡಮ್ ನಾನು? Yes, sir. ಕರೆಕ್ಟ್. ಇದಿಷ್ಟು ಆಯ್ತು. ಇದಿಷ್ಟು ಮಾಡ್ಬೇಕಂದ್ರೆ, ಇವಾಗ ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕಂದ್ರೆ, ಕೆಲಸ ಮಾಡ್ಬೇಕಂದ್ರೆ, ವರ್ಕ್ ಮಾಡ್ಬೇಕಂದ್ರೆ ವಾಟ್ ಹಿ ಹ್ಯಾಸ್ ಟು ಡೂ ಸಮ್ ಪಾಲಿಸಿ ಫಾರ್ಮುಲೇಷನ್ ಮಾಡ್ಬೇಕು ಅವನು. ಬಿಕಾಸ್ ಒನ್ಸ್ ಹಿ ಡಸ್ ಪಾಲಿಸಿ ಫಾರ್ಮುಲೇಷನ್, then only he can implement that policy, then only he can provide me the services, then only it will become dynamic. Correct or not madam? Yes, sir. So alige he has to implement the policy, he has to formulate the policy. Correct or madam? ಇದನ್ನೆಲ್ಲ ಮೈಂಟೈನ್ ಮಾಡ್ಬೇಕಂದ್ರೆ ಪ್ರಾಪರ್ ಆಗಿ ಒಂದು ಲಾ ಅಂಡ್ ಆರ್ಡರ್ ಇರಬೇಕಾ? ಲೈಕ್ ಮೇಜರ್ ವರ್ಕ್ ಆಫ್ ದಿ ಗವರ್ಮೆಂಟ್ ಇಸ್ ಲಾ ಅಂಡ್ ಆರ್ಡರ್ ಓನ್ಲಿ. ಕರೆಕ್ಟ್ ಅಲ್ವಾ? Or can I say they have to manage what is called as financial administration, or they have to manage what is called as social justice. Correct madam? Yes, sir. Correct. Then ಇಂಟರ್ನ್ಯಾಷನಲ್ ರಿಲೇಷನ್ಸ್, ಬೇರೆ ದೇಶಗಳ ಜೊತೆ ಎಲ್ಲ ಹೋಗಿ ಮಾತಾಡ್ಕೊಂಡು ಬರ್ತಿರ್ತಾರೆ. ಇಲ್ಲ ಏನೋ ಪ್ರಾಬ್ಲಮ್ ಆಯ್ತು, ಡಿಸಾಸ್ಟರ್ ಬಂತು, ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಇಲ್ಲ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಕರೆಕ್ಟ್ ಅಲ್ವಾ? ಸಿ ವೆದರ್ ಯು ಆನ್ಸರ್ ದ ಕ್ವಶನ್ ಆರ್ ನಾಟ್ ಅಂತ ನೋಡಿ. ಇವಾಗ ನೇಚರ್ ಅಂದ್ರೆ ಏನು, ಅದು ಯಾವ ತರ ಕೆಲಸ ಮಾಡುತ್ತೆ, ಸ್ಕೋಪ್ ಅಂದ್ರೆ ಏನು, ಏನೆಲ್ಲ ಕೆಲಸ ಮಾಡುತ್ತೆ. ಕರೆಕ್ಟ್ ಅಲ್ವಾ? ಕರೆಕ್ಟ್ ನಾಟ್ ಸರ್? ಜನರಲ್ ಆಗಿ ಅದೇ ತಾನೇ ಹೇಳೋದು ನಾವು. ನೇಚರ್ ಅಂದ್ರೆ ಏನು ಸರ್? ಅವ್ನ ನೇಚರ್ ಅಷ್ಟೇ ಸರ್. ಏನ್ ನೇಚರು? ಕೋಪಿಷ್ಟ, ನಗ್ತಾ ಇರ್ತಾನೆ, ಖುಷಿಯಾಗಿರ್ತಾನೆ. ಸ್ಕೋಪ್ ಅಂದ್ರೆ ಏನು? ಅವ್ನ ಕೆಪಾಸಿಟಿ, ಮಾಡಕ್ಕಾಗತ್ತೋ ಮಾಡಕ್ಕಾಗಲ್ವಾ. ಕರೆಕ್ಟ್ ನಾಟ್ ಮೇಡಮ್? Yes, sir. Now you see the options here, whatever I have written here. Naturally, are they doing executive work? True or false? Yes, sir. They're doing. Naturally, are they doing administrative work or not? They're doing. Yes. Naturally, are they doing our political administrative dichotomy ಅಂತೀವಿ. Like basically, totally politics, policy making ಬೇರೆ ಬೇರೆ ಅಂತ ಬರೀತಾ ಇದೀನಲ್ಲ ನಾನು. So naturally, politics ಬೇರೆ, ಇದು ಪಾಲಿಸಿ ಅಡ್ಮಿನಿಸ್ಟ್ರೇಷನ್ ಬೇರೆ, ಟೋಟಲಿ ಡಿಫ್ರೆಂಟ್ ಆಗಿದೆ. ಬಟ್ ದ ಇನ್ಫ್ಲೂಯೆನ್ಸ್ ಪಾಲಿಸಿ ಮೇಕಿಂಗ್, ಮೀನಿಂಗ್ ಕೋಸ್ ದ ವರ್ಕ್ ಅಂಡರ್ ಸಮ್ ಪೊಲಿಟಿಕಲ್ ಮಾಸ್ಟರ್ಸ್. ಕರೆಕ್ಟ್ ಆರ್ ನಾಟ್ ಮೇಡಮ್? Yes, sir. ಕರೆಕ್ಟ್. ಆರ್ ದೇ ಡೂಯಿಂಗ್ ವಾಟ್ ಇಸ್ ಕಾಲ್ಡ್ ಎಸ್ ವೆಲ್ಫೇರ್ ನೇಚರ್, ಸರ್ವಿಸ್ ನೇಚರ್ ಇದೆಯಾ ಇಲ್ವಾ ಅವ್ರಿಗೆ? Yes, sir. It is there. It is there. It is evolving or not evolving? It is evolving and dynamic. It is evolving and it is dynamic in nature. Correct alva? Yes, sir. Then second part,
ಎಲ್ಲ ಸೆಲ್ಫ್ ಎಕ್ಸ್ಪ್ಲನೇಟರಿ. ಸ್ಕೋಪ್ ಏನೆಲ್ಲ ಮಾಡ್ಬೋದು ಅವರು? ಪಾಲಿಸಿ ಫಾರ್ಮುಲೇಷನ್ ಮಾಡ್ಬೋದು, ಪಾಲಿಸಿ ಇಂಪ್ಲಿಮೆಂಟೇಷನ್ ಮಾಡ್ಬೋದು, ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡ್ಬೋದು, ಫೈನಾನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ ಮಾಡ್ಬೋದು, ಸೋಷಿಯಲ್ ಜಸ್ಟಿಸ್ ತಗೊಂಡ್ಬರ್ಬೋದು, ಇಂಟರ್ನ್ಯಾಷನಲ್ ರಿಲೇಷನ್ಸ್ ನೋಡ್ಕೋಬಹುದು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಕರೆಕ್ಟ್ ಅಲ್ವಾ? ಕ್ಲಿಯರ್? Yes, sir. ದಟ್ಸ್ ಆಲ್. ಬರೀ ಇದಿಷ್ಟು ಮಾತ್ರನೇ ತಗೊಂಡ್ರೆ ಇಂಟಿಗ್ರಲ್ ವ್ಯೂ, ಇದಿಷ್ಟು ತಗೊಂಡ್ರೆ ಎಸ್ ಸರ್, ಇದಿಷ್ಟು ತಗೊಂಡ್ರೆ ಇಂಟಿಗ್ರಲ್ ವ್ಯೂ, ಇದು ಮಾತ್ರ ತಗೊಂಡ್ರೆ ಮ್ಯಾನೇಜರಿಯಲ್ ವ್ಯೂ. ಕರೆಕ್ಟ್ ಅನ್ನ ಸರ್? ಪಬ್ಯಾಡಲ್ ಇರೋದೇ 2 ವ್ಯೂಸ್. ಒಂದ್ ಬಂದು ಇಂಟಿಗ್ರಲ್ ವ್ಯೂ, ಅದರ್ ಒನ್ ಇಸ್ ಮ್ಯಾನೇಜರಿಯಲ್ ವ್ಯೂ. ಇಂಟಿಗ್ರಲ್ ವ್ಯೂ ಅಂದ್ರೆ ಎಲ್ಲಾನು ಫ್ರಮ್ ಟಾಪ್ ಟು ಬಾಟಮ್, ಫ್ರಮ್ ಪ್ರೆಸಿಡೆಂಟ್ ಟು ಪ್ಯೂನ್ is your integral view. Everybody is a government employee. Whatever the president does is same as government service. Whatever the peon in a government office does is same as the government service. So from peon to president ಎಲ್ಲರೂ ಒಂದೇ ಅಂದ್ರೆ ಇಂಟಿಗ್ರಲ್ ವ್ಯೂ ಆಗುತ್ತೆ ಸರ್. ಈ ಪ್ಯೂನು ಈ ಲೋವರ್ ಲೆವೆಲ್ ಎಲ್ಲ ಬೇಡ ನಮ್ಗೆ, ಓನ್ಲಿ ದ ಟಾಪ್ ಮ್ಯಾನೇಜ್ಮೆಂಟ್ ಮಾಡೋದು ಮಾತ್ರ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಅಂತ ತಗೊಂಡ್ರೆ ದಟ್ ವಿಲ್ ಬಿಕಮ್ ದಿ ಮ್ಯಾನೇಜರಿಯಲ್ ವ್ಯೂ. ಕರೆಕ್ಟ್ ನಾಟ್ ಸರ್? Yes, sir. Oh, yes, sir. Yes, sir. ದಟ್ಸ್ ಆಲ್ ಸರ್. ಒಂದು ಸ್ಕೋಪ್, ಒಂದು ನೇಚರ್. ಸೊ ವೆನ್ ಎವರ್ ಇನ್ ಎನಿ ಎಕ್ಸಾಮಿನೇಷನ್ ಸರ್ ಗೊತ್ತಾಗಿಲ್ಲ ಅಂದ್ರೆ ಜಸ್ಟ್ ಬ್ರೇಕ್ ಡೌನ್ ದ ವರ್ಡ್ಸ್, ಕೀ ವರ್ಡ್ಸ್ ಬ್ರೇಕ್ ಮಾಡಿ, ಆಟೋಮೆಟಿಕಲಿ ನಿಮಗೆ ಬರುತ್ತೆ. ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಯಾವ ತರ ಇದೆ, ನೇಚರ್ ಆಫ್ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್, ವೆಲ್ಫೇರ್ ಮಾಡುತ್ತೆ, ಇನ್ನೊಂದು ಮಾಡುತ್ತೆ, ಮತ್ತೊಂದು ಮಾಡುತ್ತೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಬಟ್ ಇಲ್ಲಿ ನೆಗೆಟಿವ್ ತಗೊಂಡ್ಬರ್ಬೇಡಿ ಅಷ್ಟೇ. ಸೊ ವೆದರ್ ದ ರಿಯಾಲಿಟಿ ಟೋಟಲಿ ಡಿಫರೆಂಟ್, ಬಟ್ ವಿತ್ ವಾಟ್ ನೇಚರ್ ದೇ ಆರ್ ವರ್ಕಿಂಗ್ ಇಸ್ ದ ಆನ್ ಪೇಪರ್ ಥಿಂಗ್. ಸೊ ನೇಚರ್ ಅದು, ಸ್ಕೋಪ್ ಇದು. ಕ್ಲಿಯರ್?